Oh, 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 oh. You know you love me, I know you care. ಸೊ ಫೈನಲಿ ನಾವು ಬಂದಿದ್ದೇವೆ ರಾಜಸೀಟು ಮಡಿಕೇರಿಗೆ. ಸೊ ತುಂಬಾನೇ ಚಳಿ ಇದೆ, ಬನ್ನಿ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರುವ. ಬೇರೆ ಬೇರೆ ರೀತಿಯ ಕಲರ್ಫುಲ್ ಆದಂತಹ ಹೂಗಳು ಕಾಣಿಕೆ ಸಿಗ್ತದೆ. ಕಣ್ಣಿಗೆ ಹಬ್ಬವನ್ನು ತರಿಸ್ತಾ ಉಂಟು. ಡೈನೋಸರ್ ಇದೆ ಅಲ್ಲಿ, ಜಾಗ್ರತೆ. ಎಷ್ಟೋ ವಿಧವಾದಂತಹ ಡೇರಿಯಾಗಳನ್ನು ಕಾಣ್ಬೋದು. ಯೆಲ್ಲೋ, ರೆಡ್, ವೈಲೆಟ್, ಪರ್ಪಲ್, ವೈಟ್. ತುಂಬಾ ಅದ್ಭುತವಾದಂತಹ ಒಂದು ಪ್ಲೇಸ್. ಹಾಗೆಯೇ ಇಲ್ಲಿ ಚಳಿ ಕೂಡ ತುಂಬಾ ಇದೆ. ಆದರೆ ಮಂಗಳೂರಿನವರಿಗೆ ನಿಜವಾಗ್ಲೂ ಜೋರು ಚಳಿ ಅಂತ ಫೀಲ್ ಆಗ್ತದೆ, ಬಟ್ ಇಲ್ಲಿಯವರಿಗೆ ಇದು ಕಾಮನ್ ಅಂತ ಫೀಲ್ ಆಗ್ಬೋದು. ಮಾತರಿಗಳ ಸಲ್ಮೇಲೂ ನಾನು ನಿಮ್ಮ ಶ್ರವಣ್ ಕುಮಾರ್ ಕೊಳಂಬೆ. ಎಲ್ರಿಗೂ ಶುಭೋದಯ. ನಾನು ನಿಮ್ಮ ಪ್ರೀತಿಯ ರೂಪಶ್ರೀ ಶ್ರವಣ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಾವು ಬಂದಿದ್ದೇವೆ ಮಡಿಕೇರಿಗೆ. ಮುಂದೆ ಮಡಿಕೇರಿಯಿಂದ ನಾವು ಎಲ್ಲೆಲ್ಲ ಹೋಗ್ತೇವೆ, ಏನೆಲ್ಲ ಮಾಡ್ತೇವೆ, ಏನೆಲ್ಲ ತಿಂತೇವೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ತೋರಿಸ್ತೇವೆ. ಫಾಲೋ ಮಾಡಿ. ಬೆಳಗಿನ ಉಪಹಾರಕ್ಕಾಗಿ ನಾವು ಹೋಟೆಲ್ ಉಡುಪಿ ಶ್ರೀಕೃಷ್ಣ ಗ್ರ್ಯಾಂಡ್ಗೆ ಬರ್ತಾ ಇದ್ದೇವೆ ಮಡಿಕೇರಿಯಲ್ಲಿ. ನಾನು ತಗೊಂಡದ್ದು ಇಡ್ಲಿ ಸಾಂಬಾರ್ ಡಿಪ್, ಹಾಗೆಯೇ ಅವರು ವಡ ಒಂದು ಎಕ್ಸ್ಟ್ರಾ ತಗೊಂಡಿದ್ದಾರೆ. ಸೊ ಹೇಗಿದೆ ಅಂತ ನೋಡ್ತೇನೆ. ಸೂಪರ್ ಆಗಿದೆ. ಶುಕ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಗಿಳಿ. ಸೊ ಗಿಳಿಯ ವನ ಹೇಗಿರ್ತದೆ ನೋಡುವ. ಗಿಡಗಳ ಕೊಂಬೆಗಳನ್ನು ಹೇಗೆ ಬೇಕು ಹಾಗೆ ಬಗ್ಗಿಸಲಿಕ್ಕೆ ತಂತಿಗಳನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ.
ಸರ್ಪ್ರೈಸ್! ಇವಾಗ ನಾವು ಬಂದಿರೋದು ಶ್ರೀಕಂಠದತ್ತ ನರಸಿಂಹ ಒಡೆಯರ್ ಕ್ರಿಕೆಟ್ ಸ್ಟೇಡಿಯಂ ಮೈಸೂರಿಗೆ. ಇಲ್ಲಿ ಮೊದಲು ಈ ಮ್ಯಾಚ್ ಆಗುವ ಮೊದಲು ಪಂಜಾಬ್ ಶೇರ್ಸ್ ಮತ್ತು ಬೆಂಗಾಲ್ ಟೈಗರ್ಸ್ ಇದರ 2 ಮ್ಯಾಚ್ ಇತ್ತು. ಅದರಲ್ಲಿ ಪಂಜಾಬ್ ಟೀಮ್ ವಿನ್ ಆಗಿದೆ. ಇವಾಗ ವೆರಿ 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 ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಅದು ಕರ್ನಾಟಕ ಬುಲ್ಡೋಸರ್ಸ್ ಹಾಗೆ ಚೆನ್ನೈ ರೈನೋಸ್ ಅವರ ಒಂದು ಜೊತೆ ಆಟದಲ್ಲಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೇವೆ. ಅದು ಕೂಡ ಕಿಚ್ಚ ಸುದೀಪ್ ಅವರು ಬಂದಿದ್ದಾರೆ. ಅವರು ಈಗ ಹೋಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರನ್ನ ಜೋರಾದ ಒಂದು ಬೊಬ್ಬೆ ಮೂಲಕ ಅವರನ್ನ ವೆಲ್ಕಮ್ ಮಾಡಿದ್ರು. ನೀವೆಲ್ಲರೂ ನೋಡಿರ್ಬೋದು. ನೋಡಿಲ್ಲದಿದ್ರೆ ನಾನು ಇವಾಗ ಹಾಕ್ತೇನೆ. ಎಸ್, ವಿ ಆರ್ ಎಂಜಾಯಿಂಗ್. ಇಂಥ ಹೈ ವೋಲ್ಟೇಜ್ ಮ್ಯಾಚ್ ಮಾರೆ ಎಂತ ಗೊತ್ತುಂಟಾ, CSK ಮ್ಯಾಚ್ ಇರ್ಬೇಕಿದ್ರೆ ಧೋನಿಯನ್ನು ಹೇಗೆ ಫೋಕಸ್ ಮಾಡ್ತಾರಲ್ಲ ಈ ಕ್ಯಾಮ್ರಾದವರು, ಹಾಗೆ ಈ ಮ್ಯಾಚ್ ಅಲ್ಲಿ ಕಿಚ್ಚ ಸುದೀಪ್ ಅವರನ್ನು ಎಂತ ಫೋಕಸ್ ಮಾಡೋದು ಗೊತ್ತುಂಟಾ. ಇದು IPL ಮ್ಯಾಚ್ಗಿಂತ ಸ್ವಲ್ಪ ಜಾಸ್ತಿನ ಥ್ರಿಲ್ ಆಗಿದೆ. ಯಾಕೆಂತ ಹೇಳಿದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ಇರುವಂತವರು ಎಲ್ಲರೂ ಕರ್ನಾಟಕದವರು, ಚೆನ್ನೈಯಲ್ಲಿ ಇರುವಂತವರೆಲ್ಲರೂ ತಮಿಳುನಾಡಿನವರು. ನಿಜವಾಗ್ಲೂ ಒಂದು ಹೈ ವೋಲ್ಟೇಜ್ ಅಂತ ಹೇಳಿದ್ರೆ ಹೆವಿ ಹೈ ವೋಲ್ಟೇಜ್ ಅಂತ ಹೇಳ್ಬೋದು. ಅಂತ ಮ್ಯಾಚ್ ಆಡಿದ್ರು. ಇದರಲ್ಲಿ ನಮ್ಮ CCL ಅಲ್ಲಿ 2 ಇನ್ನಿಂಗ್ಸ್ ಇರ್ತದೆ ಆಯಿತಾ. ಆ 2 ಇನ್ನಿಂಗ್ಸಲ್ಲಿ 1 ಇನ್ನಿಂಗ್ಸ್ ಕಂಪ್ಲೀಟ್ ಆಯಿತು. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ನವರು 10 ಓವರಲ್ಲಿ 112 ರನ್ ಮಾಡಿದರು. ಹಾಗೆಯೇ ಚೆನ್ನೈ ಅವರು 10 ಓವರಲ್ಲಿ 105 ರನ್ ಮಾಡಿದರು. 6 ರನ್ಗಳ ಅಂತರ, 6-7 ರನ್ಗಳ ಅಂತರ ಅಷ್ಟೇ. ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಎದೆ ಡಗ 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 ಅಂತ ಹೇಳ್ತಾ ಉಂಟು. ಹೇಗೆ ನಮಸ್ಕಾರ. ನಿನ್ನೆ ಅಂತೂ ಮ್ಯಾಚ್ ಅದ್ಭುತ ಅಂತಲೇ ಹೇಳ್ಬೋದು. ಸಾರಿ, ನಿನ್ನೆ ಮ್ಯಾಚ್ ಎಲ್ಲ ಮುಗಿದ ಮೇಲೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ಮ್ಯಾಚ್ ಮುಗಿಯುವಾಗ ತುಂಬಾ ಲೇಟ್ ಆಗಿತ್ತು. ಮ್ಯಾಚ್ ಬಗ್ಗೆ ಹೇಳ್ಬೋದು. ಮ್ಯಾಚ್ ನಾನು ನಿಮಗೆ ನಿನ್ನೆ ಹೇಳಿದಾಗೆ ಹೈ ವೋಲ್ಟೇಜ್ ಹೇಳಿದರೆ ವೆರಿ ಹೈ ವೋಲ್ಟೇಜ್, ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿತದೆ ಅಂತ ಅಷ್ಟು ಒಂದು ಕಾಂಪಿಟೇಷನ್ ಕೊಟ್ಟು ಆಡಿದಂತಹ 2 ಮ್ಯಾಚ್. ಅನ್ಫಾರ್ಚುನೇಟ್ಲಿ ಯಾರಾದರೂ ಗೆಲ್ಲಬೇಕಿದ್ರೆ ಯಾರಾದರೂ ಸೋಲೇಬೇಕಾಗ್ತದೆ. ಅನ್ಫಾರ್ಚುನೇಟ್ಲಿ ಚೆನ್ನೈ ಅವರು ವಿನ್ ಆದರೂ ಬೆಂಗಳೂರಿನವರು ಸೋಲು. ಇಟ್ಸ್ ಓಕೆ, ತೊಂದರೆ ಇಲ್ಲ. ಸೋಲು ಗೆಲುವು ಅಂತ ಹೇಳುವಂಥದ್ದು ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ತಾರೆ. ಹಾಗೆಯೇ ಇವತ್ತು ನಾವು ಮಂಡ್ಯಕ್ಕೆ ಹೋಗಿ ಮತ್ತೆ ನಾವು ನಮ್ಮ ಒಂದು ಪ್ಲೇಸಿಗೆ ಅಂದರೆ ಬಸ್ಪೆಗೆ ರಿಟರ್ನ್ ಆಗಿದ್ದೇವೆ. ಬಸ್ಪೆಗೆ ರಿಟರ್ನ್ ಆಗಿ ನಮಗೊಂದು ಹಾಡಿನ ಒಂದು ಶೂಟಿಂಗ್ ಇತ್ತು. ಆ ಶೂಟಿಂಗನ್ನೆಲ್ಲ ಮುಗಿಸಿ ಮತ್ತೆ ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ಸೊ ಆಯಿತು, ಎಲ್ಲ ವೀಡಿಯೋಗಳಾಯಿತು. ನಮ್ಮ ವೀಡಿಯೋಗಳನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಾವು ಇಂದಿನ ಒಂದು ಮೈಸೂರಿನ ಒಂದು ವ್ಲಾಗನ್ನು ನಾವು ಮುಗಿಸ್ತಾ ಇದ್ದೇವೆ. ನಿಮಗೆಲ್ರಿಗೂ ಕೂಡ ಖುಷಿ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಕೆಲವೊಬ್ಬೊಬ್ಬರು ಮ್ಯಾಚಿಗೆ ಹೋಗಿಲ್ಲ, ನಾವೇ ಹೋಗಿಲ್ಲ ಮ್ಯಾಚಿಗೆ. ಕೆಲವೊಬ್ಬೊಬ್ಬರು ಹೋಗದವರಿಗೆ ಅಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ನೋಡಿದ ಹಾಗೆ ಆಯಿತು ಅಂತ ನಾನು ಭಾವಿಸಿದ್ದೇನೆ ನಮ್ಮ ವಿಡಿಯೋದಿಂದಾಗಿ. ಹಾಗೆಯೇ ನಿಮ್ಮನ್ನು ಮತ್ತೊಂದು ಅಂದರೆ RCBಯ ಮ್ಯಾಚ್, IPL ಆಗಬೇಕಿದ್ರೆ RCBಯ ಮ್ಯಾಚಿಗೆ ಕರ್ಕೊಂಡು ಹೋಗಬೇಕು ಅಂತ ಮನಸ್ಸಲ್ಲಿ ಇದೆ. ಸೊ ಅದು ಸಾಕಾರ ಆಗ್ತದ ಇಲ್ವೋ ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ. ಹಾಗೆಯೇ ಇಂದಿನ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಶುಭ ರಾತ್ರಿ.